ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 82ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ವಾಸ್ತವದಲ್ಲಿ ಸೀತೆಯು ರಾಮನ ವಿರಹದ ತೀವ್ರ ಪರಾಕಾಷ್ಠೆಯಲ್ಲಿ ಮೈಮರೆತಿದ್ದಳು. ಆದ್ದರಿಂದ ಅವಳ ಮಾತುಗಳು ದಿವ್ಯವಾದ ಉನ್ಮಾದದ ಪ್ರದರ್ಶನವಾಗಿತ್ತು. ಮತಿಭ್ರಷ್ಟ ಸ್ತ್ರೀಯರ ತೆರದಲ್ಲಿ ವರ್ತಿಸುತ್ತಿದ್ದ ಅವಳು ಮತ್ತೆ ಊಹಿಸಲು ಪ್ರಾರಂಭಿಸಿದಳು. ಈ ಕೋತಿಯು ಬಹುಶಃ ಭೂತವಿರಬೇಕು. ಪ್ರಾಣ ಸಂಕಟದಿಂದ ನನಗಾಗಿರುವ ಮಾನಸಿಕ ಅಸಮತೋಲನದಿಂದ ಇವನನ್ನು ನೋಡುತ್ತಿರುವ ಹಾಗೆ ನಾನು ಕಲ್ಪಿಸಿಕೊಳ್ಳುತ್ತಿರಬೇಕು. ಇಲ್ಲ, ನಾನು ಹೀಗೆ ಯೋಚಿಸಬಾರದು. ನನ್ನ ಗೊಂದಲಕ್ಕೊಳಗಾಗಿರುವ ಮನಸ್ಸಿನಿಂದಲೇ ನಾನು ಹೀಗೆ ಯೋಚಿಸುತ್ತಿರಬೇಕು. ಈ ಕೋತಿಯ ಮಾತಿನಿಂದ ಅವನು ರಾಮನ ಸೇವೆಯಲ್ಲಿ ಇಲ್ಲಿಗೆ ಬಂದಿರುವಂತೆ ತೋರುತ್ತಿದೆ. ಆದಾಗ್ಯೂ ಕೇವಲ ಒಂದು ಸಾಮಾನ್ಯ ಕೋತಿಯು ಸಾಗರವನ್ನು ಜಿಗಿದು ಲಂಕೆಗೆ ಬಂದಿರುವುದಾದರೂ ಹೇಗೆ ಇವನನ್ನು ನಂಬುವುದು? ಇಲ್ಲಿಗೆ ಬಂದಿರುವ ಅವನು ವೇಷ ಮರೆಸಿಕೊಂಡಿರುವ ರಾವಣನೇ ಇರಬೇಕು. ಹನುಮಂತನಿಗೆ ಸೀತೆಯ ಸಂದೇಹವು ಅರ್ಥವಾದವು. ಅವಳ ಭಯವನ್ನು ದೂರ ಮಾಡಲೆಂದು ರಾಮನನ್ನು ಹೊಗಳಲು ಪ್ರಾರಂಭಿಸಿದ ಅವನು ಹಲವಾರು ರೀತಿಯಲ್ಲಿ ಅವಳಿಗೆ ಪುನಃ ಭರವಸೆಯನ್ನು ನೀಡಲು ಪ್ರಯತ್ನಿಸಿದನು. ಬಳಿಕ ಹನುಮಂತನನ್ನು ಪರೀಕ್ಷಿಸಲಿಚ್ಛಿಸಿದ ಸೀತೆಯು, ನೀನು ರಾಮನನ್ನು ಭೇಟಿಯಾದ ಕಥೆಯನ್ನು ದಯವಿಟ್ಟು ಹೇಳು. ಅದರ ಜೊತೆಗೆ ರಾಮನ ಮತ್ತು ಅವನ ಸಹೋದರನಾದ ಲಕ್ಷ್ಮಣನ ದೇಹದ ಲಕ್ಷಣಗಳನ್ನು ಸವಿಸ್ತಾರವಾಗಿ ವಿವರಿಸು ಎಂದಳು. ಆಗ ಹನುಮಂತನು ಹೀಗೆ ಹೇಳಿದನು. ವೈದೇಹಿಯೇ, ರಾಮನ ಕಣ್ಗಳು ಕಮಲದ ದಳಗಳಂತಿವೆ. ಅವನ ವಿಶಾಲವಾದ ಎದೆಯನ್ನು ಮತ್ತು ಬಲಿಷ್ಠ ಬಾಹುಗಳನ್ನು ಹೊಂದಿರುವನು. ಅವನ ಕುತ್ತಿಗೆಯು ಶಂಖದ ಆಕಾರದಲ್ಲಿದೆ. ಅವನ ಕಣ್ಗಳು ತಾಮ್ರ ಬಣ್ಣವಾಗಿದೆ. ಅವನ ಧ್ವನಿಯು ನಗಾರಿಯ ಶಬ್ದದಂತಿದೆ. ಎದೆ, ಮುಂಗೈ ಮತ್ತು ಮುಷ್ಟಿಗಳಲ್ಲಿ ಅವನು ಘನವಾಗಿರುವನು. ಅವನ ವಕ್ಷಸ್ಥಳ, ನಾಭಿಯ ಅಂಚು ಮತ್ತು ಉದರಗಳು ಮೇಲಕ್ಕೇರಿವೆ. ಅವನ ಕಣ್ಗಳು, ಉಗುರುಗಳು, ಅಂಗಾಲು ಕೆಂಪಾಗಿವೆ. ಅವನ ಧ್ವನಿಯು ಮತ್ತು ನಾಭಿಯು ಆಳವಾಗಿದೆ ಮತ್ತು ವೇಗವಾಗಿ ನಡೆಯುತ್ತಾನೆ. ಶ್ರೀರಾಮರ ಉದರ ಮತ್ತು ಕುತ್ತಿಗೆಯ ಚರ್ಮದಲ್ಲಿ 3 ನೆರಿಗೆಗಳಿವೆ. ಕುತ್ತಿಗೆ, ಜನೇಂದ್ರಿಯ, ಕಣಕಾಲಿನ ಹಿಂಭಾಗ ಹಾಗೂ ಬೆನ್ನುಗಳು ಚಿಕ್ಕದಾಗಿವೆ. ಅವರು ಸಿಂಹ, ಹುಲಿ, ಆನೆ ಮತ್ತು ಎತ್ತುಗಳು ನಡೆಯುವ ಹಾಗೆ 4 ವಿಧಗಳಲ್ಲಿ ನಡೆಯುತ್ತಾರೆ. ಅವರ ಬಣ್ಣ, ಬಾಯಿ, ಕಣ್ಣು, ನಾಲಿಗೆ, ತುಟಿಗಳು, ಗಂಟಲು, ಎದೆ, ಉಗುರುಗಳು, ಕೈಗಳು ಮತ್ತು ಕಾಲ್ಗಳು ಕಮಲದಂತಿವೆ. ಶ್ರೀರಾಮನ ದೇಹದ ಕೂದಲುಗಳು, ಚರ್ಮ, ಬೆರಳಿನ ಸಂದುಗಳು ಮತ್ತು ಅವನ ಗ್ರಹಿಕೆಯು ಸೂಕ್ಷ್ಮವಾಗಿವೆ. ವಾಸ್ತವದಲ್ಲಿ ಅವರು ಈ ಎಲ್ಲ ಗುಣಗಳನ್ನು ಹಾಗೂ ಇನ್ನೂ ಅನೇಕ ಗುಣಗಳನ್ನು ಹೊಂದಿರುವರು. ಇನ್ನು ರಾಮನ ಸಹೋದರರಾದ ಲಕ್ಷ್ಮಣರು ಸೌಂದರ್ಯವನ್ನು ಕೂಡ ಅಳೆಯಲಾಗದು. ರಾಮನ ಬಣ್ಣವು ಅಚ್ಚು ಹಸಿರಾದರೆ ಲಕ್ಷ್ಮಣನ ಮೈ ಬಣ್ಣ ಸುವರ್ಣವರ್ಣದ್ದಾಗಿದೆ. ನಾನು ಇಬ್ಬರು ಸಹೋದರರನ್ನು ಋಷ್ಯಮುಖ ಪರ್ವತದಲ್ಲಿ ಭೇಟಿಯಾದೆನು. ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ನೀವು ಕೋತಿಗಳ ನಡುವೆ ಎಸೆದಿದ್ದ ಆಭರಣಗಳನ್ನು ಕಂಡ ರಾಮನು ಅತ್ಯಾನಂದಪಟ್ಟನು ಮತ್ತು ಕಣ್ಣೀರು ಸುರಿಸಿದನು. ಸುಗ್ರೀವನೊಡನೆ ಮೈತ್ರಿಯನ್ನು ಬೆಳೆಸಲಿಚ್ಛಿಸಿದ ರಾಮನು ವಾಲಿಯನ್ನು ಸಂಹರಿಸಿದನು. ಈ ಉಪಕಾರವನ್ನು ತೀರಿಸಲಾಶಿಸಿದ ಸುಗ್ರೀವನು ಕೋಟ್ಯಾಂತರ ಕೋತಿಗಳನ್ನು ಜಗತ್ತಿನಾದ್ಯಂತ ಕಳುಹಿಸಿ ನಿನಗಾಗಿ ಒಂದು ಮಹಾ ಹುಡುಕಾಟವನ್ನೇ ಪ್ರಾರಂಭಿಸಿದನು. ಈಗ ಸೌಭಾಗ್ಯವಶಾತ್ ನಾನು ನಿಮ್ಮನ್ನು ಈ ದೂರದ ಪ್ರದೇಶದಲ್ಲಿ ಹುಡುಕಿರುವೆ. ನಾನು ಬಲಿಷ್ಠ ಕೋತಿಯಾದ ಕೇಸರಿಯ ಸುಪುತ್ರ. ಮೂಲತಃ ಮಲೆಯ ಪರ್ವತದಲ್ಲಿ ನೆಲೆಸಿದ್ದ ನನ್ನ ತಂದೆಯವರು ನಂತರ ಗೋಕರ್ಣ ಪರ್ವತಕ್ಕೆ ತೆರಳಿದರು. ಸ್ವರ್ಗದ ಋಷಿಗಳನ್ನು ಪೀಡಿಸುತ್ತಿದ್ದ ಮಹಾ ಅಸುರನಾಗಿದ್ದ ಸಂಬಸದ್ದನನ್ನು ಕೇಸರಿಯು ಸಂಹರಿಸಿದನು. ತದನಂತರ ನಾನು ಗಾಳಿಯ ಅಧಿದೇವತೆಯಾದ ವಾಯುವಿನಿಂದ ಕೇಸರಿಯ ಪತ್ನಿಯಾದಂತಹ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದೆ. ರಾಮನ ಬಗ್ಗೆ ಹನುಮಂತನು ನೀಡಿದ ವಿವರಣೆಗಳನ್ನು ಕೇಳಿ ಅವನನ್ನು ನಿಜವಾಗಿಯೂ ರಾಮನ ದೂತನೆಂದು ನಂಬಿದ ಸೀತೆಯು ಆನಂದ ಬಾಷ್ಪವನ್ನು ಸುರಿಸಲಾರಂಭಿಸಿದಳು. ಆಗ ರಾಮನು ಕೊಟ್ಟಿದ್ದ ಉಂಗುರವನ್ನು ಹನುಮಂತನು ಸೀತೆಗೆ ಕೊಟ್ಟನು.
ಅದನ್ನು ಗುರುತಿಸಿ ಅದರ ಒಳಭಾಗದಲ್ಲಿದ್ದ ತನ್ನ ಪ್ರಿಯಕರನ ಹೆಸರನ್ನು ನೋಡಿ ರಾಮನೇ ಅಲ್ಲಿಗೆ ಬಂದಿರುವಂತೆ ಸಂತೋಷಪಟ್ಟ ಸೀತೆಯು, ಏ ಹನುಮಂತನೇ, ಈ ಉಡುಗೊರೆಗಾಗಿ ನಾನು ನಿನಗೆ ಚಿರಋಣಿಯಾಗಿದ್ದೇನೆ. ನನಗೋಸ್ಕರ ಇಲ್ಲಿಗೆ ಬಂದಿರುವ ನೀನು ಬಹಳ ಬಹಳ ವಿಶಾಲ ಹೃದಯವಂತನಾಗಿರಬೇಕು. ಈಗ ದಯವಿಟ್ಟು ರಾಮನ ಬಗ್ಗೆ ಇನ್ನಷ್ಟು ಹೇಳು ಎಂದಳು. ಆಗ ಕೈ ಮುಗಿದ ಹನುಮಂತನು, ನೀನು ಎಲ್ಲಿರುವೆ ಎಂದು ರಾಮನಿಗೆ ತಿಳಿಯದಿಲ್ಲವಾದ್ದರಿಂದ ಮಾತ್ರವೇ ಅವನು ನಿನ್ನನ್ನು ರಕ್ಷಿಸಲು ಈ ತನಕ ಬಂದಿಲ್ಲ. ನೀನಿಲ್ಲದೆ ರಾಮನಿಗೆ ಒಂದು ಕ್ಷಣದ ಸಮಾಧಾನವೂ ಇಲ್ಲ. ಸತ್ಯವಾಗಿಯೂ ನಾನು ಮರಳಿ ಹೋಗಿ ನೀನಿಲ್ಲಿರುವ ವಿಷಯವನ್ನು ರಾಮನಿಗೆ ತಿಳಿಸಿದೊಡನೆಯೇ ಅವನು ಇಲ್ಲಿಗೆ ಬಂದು ರಾವಣನನ್ನು ಸಂಹರಿಸುವನು ಎಂದನು. ನಂತರ ಹನುಮಂತನನ್ನು ಒತ್ತಾಯಪಡಿಸುತ್ತಾ ಮಾತನಾಡಲಾರಂಭಿಸಿದ ಸೀತೆಯು, 2 ತಿಂಗಳ ಬಳಿಕ ರಾವಣನು ನನ್ನನ್ನು ಕೊಲ್ಲುವನು. ಈ ವಿಷಯದ ಅವಸರದ ಬಗ್ಗೆ ನೀನು ರಾಮನಿಗೆ ಒತ್ತಿ ಹೇಳಬೇಕು. ನನ್ನನ್ನು ರಾಮನಿಗೆ ಮರಳಿ ಒಪ್ಪಿಸಿಬಿಡಬೇಕೆಂದು ರಾವಣನ ತಮ್ಮನಾದ ವಿಭೀಷಣನು ಅವನಲ್ಲಿ ಪದೇ ಪದೇ ಬೇಡಿಕೊಂಡಿರುವನು. ಹಾಗೆಯೇ ರಾವಣನ ವಿವೇಕಶಾಲಿ ವೃದ್ಧ ಮಂತ್ರಿಯಾದ ಅವಿಂಧ್ಯನೂ ರಾಮನ ಕೈಗಳಲ್ಲಿ ಸನ್ನಿಹಿತವಾಗಿರುತ್ತಿರುವಂತಹ ರಾಕ್ಷಸರ ಅವನತಿಯ ಬಗ್ಗೆ ರಾವಣನಿಗೆ ಹೇಳಿರುವುದನ್ನು ವಿಭೀಷಣನ ಜ್ಯೇಷ್ಠ ಪುತ್ರಿಯು ನನಗೆ ತಿಳಿಸಿರುವಳು. ಆದರೆ ಈ ಉಪದೇಶವನ್ನು ಕೇಳಲು ರಾವಣನು ನಿರಾಕರಿಸಿರುವನು ಎಂದಳು. ಆಗ ಹನುಮಂತನು ಹೀಗೆ ಸಲಹೆಯನ್ನು ನೀಡಿದನು. ನೀನು ಒಪ್ಪುವುದಾದರೆ ನಾನು ನಿಮ್ಮನ್ನು ನನ್ನ ಬೆನ್ನ ಮೇಲೆ ಕುಳಿಸಿಕೊಂಡು ನಿಮ್ಮನ್ನು ಕಿಷ್ಕಿಂಧೆಗೆ ಈ ಕೂಡಲೇ ಕರೆದೊಯ್ದು ನಿಮ್ಮನ್ನು ರಾಮನಿಗೆ ಒಪ್ಪಿಸಿಬಿಡಬಲ್ಲೆ. ನಾನು ಸಾಗರದ ಮೇಲೆ ಹಾರುವಾಗ ಈ ರಾಕ್ಷಸರು ನನ್ನೊಡನೆ ಸರಿಸಮವಾಗಿ ಬರಲಾರರೆಂಬ ನಂಬಿಕೆ ನನಗಿದೆ ಎಂದರು. ಆಗ ಈ ಸಾಧ್ಯತೆಯನ್ನು ಕೇಳಿದ ಸೀತೆಯು ರೋಮಾಂಚನಗೊಂಡಳು. ಆದರೂ ಅವಳು ಹೀಗೆ ಉತ್ತರಿಸಿದಳು, ನಿನ್ನ ಪ್ರಸ್ತಾಪವು ಒಂದು ಕೋತಿಯು ವ್ಯಕ್ತಪಡಿಸುವ ಹಾಗೇ ಇದೆ. ಅತ್ಯಂತ ಕುಬ್ಜನಾಗಿರುವ ನೀನು ನನ್ನನ್ನು ಸಾಗರದ ಮೇಲೆ ಹೊತ್ತುಕೊಂಡು ಹೋಗುವ ಯೋಚನೆಯನ್ನಾದರೂ ಹೇಗೆ ಮಾಡಬಲ್ಲೆ ಎಂದಳು. ಆ ಅಭಿಪ್ರಾಯದಿಂದ ಸ್ವಲ್ಪ ಅವಮಾನಿತನಾದ ಹನುಮಂತನು ನನ್ನ ಬಗ್ಗೆ ಸೀತಾಮಾತೆಯು ಎಷ್ಟು ಕೀಳಾಗಿ ಯೋಚಿಸುತ್ತಿದ್ದಾರೆ ಎಂದು ಆಲೋಚಿಸಿದನು. ಬಳಿಕ ತನ್ನ ಶೌರ್ಯವನ್ನು ಪ್ರದರ್ಶಿಸಲಿಚ್ಛಿಸಿ ತನ್ನ ಬೃಹದಾಕಾರದ ರೂಪವನ್ನು ಪ್ರದರ್ಶಿಸಿದ ಅವನು, ನೀವು ಬಯಸುವುದಾದರೆ ರಾವಣನ ಸಮೇತವಾಗಿ ನಾನು ಈ ಇಡೀ ಲಂಕಾ ನಗರವನ್ನೇ ಎತ್ತಿಕೊಂಡು ಹೋಗಿ ರಾಮನಿಗೆ ಅರ್ಪಿಸಬಲ್ಲೆ. ಆದ್ದರಿಂದ ನನ್ನ ಮೇಲಿರುವ ನಿಮ್ಮ ಸಂದೇಹವನ್ನು ದಯವಿಟ್ಟು ಬಿಟ್ಟು ಬಿಡಿ ಎಂದು ಅಭಿಮಾನದಿಂದ ಹೇಳಿದನು. ಇದನ್ನು ಕೇಳಿದ ಸೀತೆಯು, ನೀನು ಖಂಡಿತವಾಗಿಯೂ ನನ್ನನ್ನು ಸಾಗರದಾಚೆಗೆ ಹೊತ್ತುಕೊಂಡು ಹೋಗುವಷ್ಟು ಶಕ್ತಿಶಾಲಿಯಾಗಿರುವೆ. ಆದರೂ ಅದು ರಾಮನ ಕೀರ್ತಿಯನ್ನು ಕ್ಷೀಣಿಸುವುದು ಅಷ್ಟೇ ಎಂದಳು. ಏ ಹನುಮಂತನೇ, ನಾನು ನನ್ನ ಪತಿಗೆ ಸಂಪೂರ್ಣವಾಗಿ ಅನುರಕ್ತಳಾಗಿರುವುದರಿಂದ ರಾಮನನ್ನು ಹೊರತುಪಡಿಸಿ ಬೇರಾರನ್ನು ಸ್ಪರ್ಶಿಸಲು ನಾನು ಬಯಸುವುದಿಲ್ಲ. ರಾವಣನು ನನ್ನನ್ನು ಅಪಹರಿಸಿದಾಗ ಅಸಹಾಯಕಳಾಗಿದ್ದ ನನಗೆ ಬೇರಾವ ದಾರಿ ಇರಲಿಲ್ಲ. ಆದರೆ ಇಂದಿನ ಪರಿಸ್ಥಿತಿಯು ಹಾಗಿಲ್ಲ. ಆದ್ದರಿಂದ ರಾಮನೇ ಸ್ವಯಂ ಇಲ್ಲಿಗೆ ಬಂದು ದುಷ್ಟ ರಾವಣನನ್ನು ಸಂಹರಿಸಿ ನನ್ನನ್ನು ಕಾಪಾಡಬೇಕು. ಈ ಕಾರ್ಯ ಮಾತ್ರವೇ ಅವನ ಕೀರ್ತಿಮಯವಾದ ಯಶಸ್ಸನ್ನು ವೃದ್ಧಿಪಡಿಸಲು ಸಮರ್ಪಕವಾಗಿದೆ ಎಂದಳು. ಸ್ನೇಹಿತರೆ, ರಾಮಾಯಣದ 82ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ದಯಮಾಡಿ ವಿಡಿಯೋ ನೋಡಿದಾಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಶೇರ್ ಮಾಡಿ ಅಂತ ಕೇಳ್ತಾ, ಮತ್ತಷ್ಟು ರಾಮಾಯಣವನ್ನು ನೋಡಿ ನನ್ನಂತಿರುವಂಥ ಅನೇಕರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.